ಇನ್ನು ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿ ಅಸಲಿ ಪಾಲಿಟಿಕ್ಸ್ ಈಗ ಶುರುವಾಗ್ತಾ ಇದೆ. HDK ಎಂಟ್ರಿಯಿಂದ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ ಸದ್ಯ ಮಂಡ್ಯ. ಅಸಲಿ ಪಾಲಿಟಿಕ್ಸ್ ಇಲ್ಲಿಂದ ಮುಂದಕ್ಕೆ ಶುರುವಾಗುತ್ತೆ. ಏನ್ ಕಾರಣ? ಹಳೆ ಸ್ನೇಹಿತರ ನಡುವೆ ಕಾಳಗಕ್ಕೆ ಮತ್ತೆ ಮಂಡ್ಯ ವೇದಿಕೆಯಾಗ್ತಾ ಇದೆ. ಹೆಸರಿಗಷ್ಟೇ HDK ವರ್ಸಸ್ ಸ್ಟಾರ್ ಚಂದ್ರು ನಡುವೆ ಚುನಾವಣೆ, ಆದ್ರೆ ಇದು ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ ನಡುವಿನ ಫೈಟ್ ಆಗಿರುತ್ತೆ. ಈ ಕಾರಣಕ್ಕೆ ಮತ್ತೆ ಅಸಲಿ ಪಾಲಿಟಿಕ್ಸ್ ಶುರುವಾಗುತ್ತೆ ಮಂಡ್ಯದಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಅಗೈನ್ ಈ ಬಾರಿ ಲೋಕಸಭಾ ಚುನಾವಣೆಗೂ ಕೂಡ ಮಂಡ್ಯ ಹೈ ವೋಲ್ಟೇಜ್ ಕ್ಷೇತ್ರ. ಕಾರಣ ಸ್ವತಃ HD ಕುಮಾರಸ್ವಾಮಿ ಕಣಕ್ಕಿಳಿತಾ ಇದ್ದಾರೆ. ಅವರ ಹಳೆ ಸ್ನೇಹಿತ ಚಲುವರಾಯಸ್ವಾಮಿ ಅಲ್ಲಿ ಸಚಿವರಾಗಿದ್ದಾರೆ. ಯಾವ ರೀತಿಯ ರಾಜಕೀಯ ಜಿದ್ದಾಜಿದ್ದಿ ಈ ಬಾರಿ ಮಂಡ್ಯದಲ್ಲಿ ನೋಡಬಹುದು? ಖಂಡಿತವಾಗಿ ವಿಜಯ್, ಈಗಾಗಲೇ ಲೋಕಸಭೆ ಚುನಾವಣೆಯ ಮೊದಲ ಸುತ್ತಿನಲ್ಲೇ ಕೂಡ ಟಿಕೆಟ್ ಅನ್ನ ಪಡೆಯೋದ್ರ ಮೂಲಕ ಮಂಡ್ಯ ಅಭ್ಯರ್ಥಿಯ ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದ್ರು ಸಹಿತವಾಗಿ ಒಂದ್ ಕಡೆ ಚಲುವರಾಯಸ್ವಾಮಿ ವರ್ಸಸ್ ಕುಮಾರಸ್ವಾಮಿ ನಡುವಿನ ಇನ್ನೂ ಮುಂದುವರಿದ ಕಾಳಗ ಅಂತಾನೆ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಚಲುವರಾಯಸ್ವಾಮಿ ಅವರು ಆರಂಭದಿಂದಲೂ ಕೂಡ ಜನತಾ ದಳದಲ್ಲಿದ್ರು, ಆನಂತರ ಕಾಂಗ್ರೆಸ್ಗೆ ಹೋದ್ರು, ಆನಂತರ ಸೋತು ಈಗ ಸಚಿವರಾಗಿದ್ದಾರೆ ಗೆದ್ದು. ಸದ್ಯ ಈ ಬೆಳವಣಿಗೆಗಳ ನಡುವೆಯೂ ಕೂಡ ಈಗ ಮತ್ತೊಮ್ಮೆ ಕುಮಾರಸ್ವಾಮಿ ಅವರು ರಂಗ ಪ್ರವೇಶ ಮಾಡೋದ್ರಿಂದ ಸಹಜವಾಗಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ರೀತಿ ಮಂಡ್ಯ ಜನ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ರು, ಅದರಲ್ಲೂ ಚಲುವರಾಯಸ್ವಾಮಿ ಅವರು ಆಯ್ಕೆಯಾದ್ರು. ಸದ್ಯ ಎಲ್ಲೋ ಒಂದ್ ಕಡೆ ಈಗ ಒಕ್ಕಲಿಗರ ಕ್ಷೇತ್ರದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇರ್ತಕ್ಕಂಥ ಕೋಟೆಗೆ ಮುತ್ತಿಗೆ ಹಾಕ್ಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರು ಇರೋದ್ರಿಂದ ಸಹಜವಾಗಿ ಅವರ ಓಟಕ್ಕೆ ಬ್ರೇಕ್ ಹಾಕ್ಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಚಲುವರಾಯಸ್ವಾಮಿ ಅವರು ಇದ್ದಾರೆ. ಆ ಕಾರಣಕ್ಕಾಗಿ ಸದ್ಯ ಈಗ ಅವರು ಉಸ್ತುವಾರಿ ಸಚಿವರಾಗಿದ್ರು ಸಹಿತವಾಗಿ ಈಗ ಚಲುವರಾಯಸ್ವಾಮಿ ಅವರ ನಾಗಲೋಟಕ್ಕೆ ಬ್ರೇಕ್ ಹಾಕ್ಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಅದೇನೇ ಇದ್ರು ಸಹಿತವಾಗಿ ಈಗಾಗಲೇ ಚಲುವರಾಯಸ್ವಾಮಿ ವರ್ಸಸ್ ಕುಮಾರಸ್ವಾಮಿ ಅವರ ನಡುವಿನ ಕಾಳಗ ಅಂತಾನೆ ಹೇಳ್ತಾ ಇದ್ರು ಸಹಿತವಾಗಿ ಸದ್ಯ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಏನಿದ್ದಾರೆ ಅವರು ನಾಮಕಾವಸ್ಥೆ ಅಭ್ಯರ್ಥಿಯಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಸದ್ಯ ಚಲುವರಾಯಸ್ವಾಮಿ ವರ್ಸಸ್ ಕುಮಾರಸ್ವಾಮಿ ನಡುವಿನ ಮುಂದುವರೆದ ಕಾಳಗ ಅಂದ್ರೆ ಚುನಾವಣಾ ದೃಷ್ಟಿಯಿಂದ ಇನ್ನೊಂದು ಸುತ್ತಿನ ಪೈಪೋಟಿ ರಾಜಕೀಯ ಜಿದ್ದಾಜಿದ್ದಿ ಏರ್ಪಡ್ತಕ್ಕಂಥ ಸಾಧ್ಯತೆ ಇದೆ. ಈಗಾಗಲೇ ಚಲುವರಾಯಸ್ವಾಮಿ ಅವರು ಅಭ್ಯರ್ಥಿಯನ್ನ ಕಟ್ಟಿಕೊಂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿರುಸಿನ ಪ್ರಚಾರ ಮಾಡ್ತಾ ಇದ್ದಾರೆ. ಇಲ್ಲಿನ ಸ್ಥಳೀಯ ಅಭ್ಯರ್ಥಿಗೆ ಮತ ನೀಡಿ ಅಂತಕ್ಕಂಥ ಇಲ್ಲಿಂದ ಸ್ಥಳೀಯ ವಾತಾವರಣ ಅಂದ್ರೆ ಸ್ಥಳೀಯರಿಗೆ ಟಿಕೆಟ್ ಅನ್ನ ನೀಡಿರೋದ್ರಿಂದ ಸ್ಥಳೀಯ ಅಭ್ಯರ್ಥಿಗೆ ನೀವು ಮತ ನೀಡಬೇಕು ಅಂತಕ್ಕಂಥ ಅಂಶವನ್ನ ಮತದಾರರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಸದ್ಯ ಈಗ ಕುಮಾರಸ್ವಾಮಿ ಅವರು ಕೂಡ ಅಂದ್ರೆ ಮಂಡ್ಯದ ಜನ ನನ್ನನ್ನು ಕರೀತಾ ಇದ್ದಾರೆ, ಜಾಸ್ತಿ ಅಭಿಮಾನ ಇದೆ, ತಾವು ಬರಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅವರ ಆಗ್ರಹಕ್ಕೆ ಮಣಿದು ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಸ್ವಾಭಿಮಾನದ ಅಸ್ತ್ರವನ್ನ ಪ್ರಯೋಗ ಮಾಡಲಾಗಿತ್ತು. ಸದ್ಯ ಈಗ ಈ ವಿಚಾರ ಅಂದ್ರೆ ಕುಮಾರಸ್ವಾಮಿ ಅವರ ಸ್ಪರ್ಧೆಯಿಂದಾಗಿ ಈಗ ಮತ್ತೊಮ್ಮೆ ಈ ವಿಚಾರ ಏನಾದ್ರೂ ಚಲುವರಾಯಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ದೆ ಆದಲ್ಲಿ ಈಗ ಕುಮಾರಸ್ವಾಮಿ ಅವರು ಇದನ್ನ ಯಾವ ರೀತಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ